ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು ಗುರುವಾರ ದ್ವಿತೀಯ ತಿಥಿ ಹಾಗೂ ಇಂದು ಆಶ್ಲೇಷ ನಕ್ಷತ್ರ ಮತ್ತು ಇಂದು 16ನೇ ತಾರೀಖು. ಇಂದಿನ ಭವಿಷ್ಯವನ್ನು ನೋಡೋಣ. ಆಶ್ಲೇಷ ನಕ್ಷತ್ರದಲ್ಲಿ ಬುಧನ ಆಧಿಪತ್ಯ ಇರೋದರಿಂದ ಇಂದು ಸ್ವಲ್ಪ ಮನಸ್ಸಿಗೆ ಹಿಂಸೆ ಆಗಬಹುದು ಅಥವಾ ಮಾತುಕತೆಗಳಲ್ಲಿ ಗೊಂದಲ ಕಾಣಬಹುದು. ಆಶ್ಲೇಷ ನಕ್ಷತ್ರದ ಗುಣ ಈ ರೀತಿ ಇದೆ. ಏನು ಅಂತಂದರೆ, ಹೇಳಬೇಕಾದ್ದನ್ನು ಅವರು ಹೇಳಲ್ಲ, ಯಾವುದನ್ನು ಹೇಳದೆ ಇದ್ದರೆ ಒಳ್ಳೆಯದಿತ್ತು ಅಂಥದನ್ನು ಹೇಳಿಬಿಡ್ತಾರೆ. ಇಂತಹ ಒಂದು ಗುಣವನ್ನು ಇವತ್ತು ನಾವು ಎಲ್ಲರಲ್ಲೂ ನೋಡಬೇಕಾಗಿ ಬರಬಹುದು. ಹೀಗಾಗಿ ಜಾಗರೂಕತೆ ಅವಶ್ಯಕ. ಮೇಷರಾಶಿಯವರಿಗೆ ಗಜಕೇಸರಿ ಯೋಗ ಮುಂದುವರಿತಾ ಇದೆ. ಹೀಗಾಗಿ ಮಾತಿನಲ್ಲಿ ಸ್ವಲ್ಪ ಗಮನ ಅವಶ್ಯಕ. ಎಲ್ಲವೂ ಒಳ್ಳೆಯದೇ ಆಗುತ್ತೆ, ಆದರೆ ಮಾತಿನಿಂದ ಚಂದ್ರ ನಾಳೆ ಗಜಕೇಸರಿ ಯೋಗವನ್ನು ಕೊಡೋದಿಲ್ಲ. ನಾಳೆ ಬೇರೆ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಆ ಶುಭ ಫಲವನ್ನು ಕಳ್ಕೊಳ್ಳುವಂತಹ ಮಾತುಗಳನ್ನು ಆಡದೇ ಇದ್ದರೆ ಒಳ್ಳೆಯದು. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ಫಲ ಮುಂದುವರಿತಾ ಇದೆ. ಪರಾಕ್ರಮದಿಂದ ಎಲ್ಲವನ್ನೂ ಗೆಲ್ತೀರಿ ಮತ್ತು ಮಾಧ್ಯಮಗಳಲ್ಲಿರೋರಿಗಂತೂ ವಿಶೇಷವಾದಂತಹ ಯಶಸ್ಸು. ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಸಂಸಾರದಲ್ಲಿ ಅತಿ ಹೆಚ್ಚಿನ ನೆಮ್ಮದಿ, ಧನಾಗಮ, ಶುಭ ಸಮಾರಂಭಗಳು, ಸಂತೋಷ, ಪೂಜಾದಿಗಳು, ಸಂಭ್ರಮ ಇದು ಮುಂದುವರಿತಾ ಇರುತ್ತೆ. ಕರ್ಕ ರಾಶಿಯವರಿಗೆ ನಿಮ್ಮ ವೈಯಕ್ತಿಕವಾದಂತಹ ಬದಲಾವಣೆ ಬಗ್ಗೆ ಗಮನ ಕೊಡಲೇಬೇಕು. ಗುರು ಒಂದು ವರ್ಷದ ತನಕ ನಿಮ್ಮ ರಾಶಿಯಲ್ಲೇ ಇದ್ದಾನೆ. 12 ವರ್ಷಗಳ ನಂತರ ಇಲ್ಲಿಗೆ ಬಂದಿದ್ದಾನೆ. ಹೀಗಾಗಿ 12 ವರ್ಷಗಳಲ್ಲಿ ನೀವು ಮಾಡಿದಂತಹ ಕೆಲಸಗಳೆಲ್ಲವನ್ನು ಈಗ 1 ವರ್ಷ ತಿರುವು ಹಾಕಬೇಕಾದಂತಹ ಸಂದರ್ಭಗಳು ಒದಗಿ ಬರಬಹುದು. ಹೀಗಾಗಿ ಈಗ ನಿಮಗೆ ಸ್ವಲ್ಪ ಮಾನಸಿಕ ಕ್ಲೇಶ ಹೆಚ್ಚು. ಸಿಂಹರಾಶಿಯವರಿಗೂ ಕೂಡ 12 ವರ್ಷಗಳ ನಂತರ ಗುರು ನಿಮ್ಮ ವ್ಯಯಭಾವಕ್ಕೆ ಬಂದಿದ್ದಾನೆ. ಹೀಗಾಗಿ ದೊಡ್ಡದಾದಂತಹ ಮಿತ್ರತ್ವಗಳಲ್ಲಿ ಒಡಕು, ಪಾರ್ಟ್ನರ್ಶಿಪ್ಗಳಲ್ಲಿ ತೊಂದರೆ ಇವೆಲ್ಲವನ್ನು ನೀವು ನೋಡ್ತಾ ಇದ್ದೀರಿ. ಹೀಗಾಗಿ ಮನಸ್ಸಿಗೆ ಕ್ಲೇಶ ಈಗ ಆಗ್ತಾನೇ ಇರುತ್ತೆ. ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವಂತಹ ಸಮಯ ಈಗ ಒದಗಿ ಬಂದಿದೆ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ 2 ದಿನಗಳು ಮುಂದುವರಿತಾ ಇದೆ. ಮಿತ್ರರಿಂದ ಇಷ್ಟಾರ್ಥ ಸಿದ್ಧಿ, ಧನಾಗಮ, ಗುಂಪುಗಳಿಂದ ಯಶಸ್ಸು, ಕಾಂಟ್ಯಾಕ್ಟ್ಗಳು 2ರಷ್ಟು ಅಥವಾ 3ರಷ್ಟು ಹೆಚ್ಚಾಗಬಹುದು. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಯಶಸ್ಸು ಮುಂದುವರಿತಾ ಇದೆ. ಆದರೆ ಮಾತಿನಿಂದ ನೀವು ಬಂದಂತಹ ಯಶಸ್ಸನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮಾತು ಮುಖ್ಯವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಎಲ್ಲ ರೀತಿಯಿಂದ ಮನಸ್ಸಿಗೆ ಒಳ್ಳೆಯದಾಗತ್ತೆ. ಹಿರಿಯರ ಆಶೀರ್ವಾದ ಮತ್ತು ಭಗವಂತನ ಆಶೀರ್ವಾದ ಇಲ್ಲದೆ ಭಾಗ್ಯವು ಕೆಲಸ ಮಾಡೋದಿಲ್ಲ. ಹೀಗಾಗಿ ಇಂದು ವಿನಯಪೂರ್ವಕವಾಗಿ ನಡ್ಕೊಳ್ಳೋದು ಬಹಳ ಅವಶ್ಯಕ. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸನೇ ಇನ್ನೂ ಮುಂದುವರಿತಾ ಇದೆ. ಅಷ್ಟಮದಲ್ಲಿ ಚಂದ್ರ ಬಂದಿರೋದ್ರಿಂದ, ಗುರು ಕೂಡ ಅಲ್ಲಿಯೇ ಇರೋದ್ರಿಂದ ಮನಸ್ಸಿಗೆ ಬಹಳ ಆಳವಾದಂತಹ ನೋವನ್ನು ಈಗ ನೀವು 1 ವರ್ಷದ ಕಾಲ ನೋಡ್ತೀರಿ. ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಾದಂತಹ ಸಂಬಂಧಗಳಲ್ಲಿ ಅನೇಕ ತೊಂದರೆಗಳನ್ನು ನೀವೀಗ ಎದುರಿಸಬೇಕಾಗಿ ಬರ್ತಾ ಇದೆ. ಧರ್ಮ ಮಾರ್ಗ, ಧ್ಯಾನಾದಿಗಳಿಂದ ನೀವು ಮನಸ್ಸಿಗೆ ನೆಮ್ಮದಿ ಪಡ್ಕೊಳ್ಳೋದು ಅವಶ್ಯಕ. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ ಇನ್ನೂ ಮುಂದುವರಿತಾ ಇದೆ. ಮಾತಿನಿಂದ ಸ್ವಲ್ಪ ಅಜಾಗರೂಕತೆ ಆಗದಂತೆ ನೋಡಿಕೊಳ್ಳೋದು ನಿಮ್ಮ ಕರ್ತವ್ಯ. ಪಾರ್ಟ್ನರ್ಶಿಪ್ಗಳಲ್ಲಿ, ಬಿಸ್ನೆಸ್ಗಳಲ್ಲಿ ಯಶಸ್ಸು ಖಂಡಿತ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ ಮುಂದುವರಿತಾ ಇದೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಬಹಳ ಹೆಚ್ಚಿನ ಯಶಸ್ಸನ್ನು ನೋಡಬಹುದು. ಶತ್ರುನಾಶ, ಶತ್ರುಧ್ವಂಸ. ಮೀನರಾಶಿಯವರಿಗೆ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸಗಳಲ್ಲಿ ಇಂದು ಬಹಳ ದೊಡ್ಡದಾದಂತಹ ಜಯವನ್ನು ನೀವು ನೋಡ್ತೀರಿ. ಮನಸ್ಸಿಗೆ ನೆಮ್ಮದಿ. ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನಾದರೂ ಮಾಡಿದರೂ ಭಗವಂತನ ಧಾಮ ಪ್ರಾಪ್ತಿ ಮಾಡೋದರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.